ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮೊನ್ನೆ ತಾನೇ ಶಿವರಾತ್ರಿ ಹಬ್ಬ ಆಚರಣೆಯನ್ನು ಮಾಡಿದ್ವಿ. ಕೆಲವೊಬ್ಬ ನನ್ನ ಸ್ನೇಹಿತರು ನನಗೆ ಶಿವನಿಗಾಗಿ ಮೀಸಲಾಗಿರುವ ಹೆಸರುಗಳು ಯಾವುವು ಮತ್ತು ಅದರ ಅರ್ಥಗಳ ಬಗ್ಗೆ ಒಂದು ವಿಡಿಯೋ ಮಾಡು ಅಂತ ವಿನಂತಿ ಮಾಡಿಕೊಂಡಿದ್ರು. ಬನ್ನಿ, ಕೇವಲ ಪರಮಶಿವನಿಗೆ ಮಾತ್ರವೇ ಮೀಸಲಾಗಿರುವ ಕೆಲವೊಂದು ನಾಮ ಮತ್ತು ಅದರ ಅರ್ಥಗಳನ್ನು ಇವತ್ತು ನೋಡೋಣ. ಮೊದಲನೇದಾಗಿ ತ್ರ್ಯಂಬಕ. ತ್ರ್ಯಂಬಕ ಅಂದರೆ 3 ಕಣ್ಣುಗಳು ಉಳ್ಳವನು ಅಂತ ಅರ್ಥ. ಸೂರ್ಯ, ಅಗ್ನಿ, ಚಂದ್ರರೆಂಬ 3 ದೇವತೆಗಳು ಶಿವನಿಗೆ 3 ಕಣ್ಣುಗಳಾಗಿರ್ತಾರೆ. ನೀಲಕಂಠ. ಸಮುದ್ರವನ್ನು ಕಡಿದಾಗ ಅದರಿಂದ ಹೊರಹೊಮ್ಮುವ ವಿಷವನ್ನು ಶಿವ ಕುಡಿದ. ಆಗ ಅದನ್ನು ತನ್ನ ಕಂಠದಲ್ಲೇ ಇಟ್ಕೊಂಡಾಗ ಆತನಿಗೆ ನೀಲಕಂಠ ಅಂತ ಹೆಸರು ಬಂತು. ಚಂದ್ರಶೇಖರ. ಚಂದ್ರನನ್ನು ತಲೆಯಲ್ಲಿ ಧರಿಸಿರುವ ದೇವತೆ, ಹೀಗಾಗಿ ಅವನನ್ನು ಚಂದ್ರಶೇಖರ ಅಂತಲೂ ಕೂಡ ಕರೀತಾರೆ. ಗಂಗಾಧರ. ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಗರ್ವದಿಂದ ಅಂದರೆ ತುಂಬ ಫಾಸ್ಟಾಗಿ ಬರುತ್ತಿದ್ದ ಗಂಗಾಮಾತೆಯನ್ನು ತನ್ನ ಜಟೆಯಲ್ಲಿ ಧರಿಸಿದ ದೇವತೆ, ಹೀಗಾಗಿ ಆತನನ್ನು ಗಂಗಾಧರ ಅಂತ ಕೂಡ ಕರೀತಾರೆ. ಮೃತ್ಯುಂಜಯ. ಶಿವನು ಮರಣವನ್ನು ಜಯಿಸಿರುವ ದೇವತೆ, ಹೀಗಾಗಿ ಅವನನ್ನು ಮೃತ್ಯುಂಜಯ ಅಂತ ಕರೀತಾರೆ. ವಿಶ್ವನಾಥ. 14 ಲೋಕಗಳಿಗೂ ಒಡೆಯನಾಗಿರುವ ದೇವತೆ, ಹೀಗಾಗಿ ಶಿವನನ್ನು ವಿಶ್ವನಾಥ ಅಂತ ಕರೀತಾರೆ. ಮಹಾದೇವ. ದೇವಾದಿದೇವತೆಗಳಿಗೆ ಪ್ರಭುವಾಗಿರುವ ದೇವ, ಹೀಗಾಗಿ ಅವನನ್ನು ಮಹಾದೇವ ಅಂತ ಕೂಡ ಕರೀತಾರೆ. ತ್ರಿಪುರಾಂತಕ. ತ್ರಿಪುರಗಳನ್ನು ಧ್ವಂಸ ಮಾಡಿದ ದೇವ, ಹೀಗಾಗಿ ಅವನಿಗೆ ತ್ರಿಪುರಾಂತಕ ಅಂತ ಕೂಡ ಹೆಸರಿದೆ. ಶಂಕರ. ಜಗತ್ತಿಗೆ ಶಾಂತಿಯನ್ನು ದಯಪಾಲಿಸುವ ದೇವತೆ, ಹೀಗಾಗಿ ಆತನನ್ನು ಶಂಕರ ಅಂತ ಕರೀತಾರೆ. ಸದಾಶಿವ. ಮೈಲಿಗೆಯೇ ಇಲ್ಲದ ನಿತ್ಯ ಮಂಗಳ ಸ್ವರೂಪಿ, ಹೀಗಾಗಿ ಅವನನ್ನು ಸದಾಶಿವ ಅಂತ ಕೂಡ ಕರೀತಾರೆ. ರುಂಡಮಾಲಿ ಅಂದರೆ ಹೆಣದ ತಲೆ ಬುರುಡೆಗಳನ್ನು ಮಾಲೆಯನ್ನಾಗಿ ಮಾಡಿಕೊಂಡು ಹಾಕಿಕೊಂಡವನು, ಹೀಗಾಗಿ ಅವನನ್ನು ರುಂಡಮಾಲಿ ಅಂತ ಕರೀತಾರೆ. ಸ್ಮಶಾನವಾಸಿ. ಸ್ಮಶಾನದಲ್ಲೇ ವಾಸವಿದ್ದು ವಿರಕ್ತನಾಗಿರುವ ದೇವತೆ, ಹೀಗಾಗಿ ಅವನನ್ನು ಸ್ಮಶಾನವಾಸಿ ಅಂತ ಕರೀತಾರೆ. ಶಂಭು. ಶಂಭು ಅಂದರೆ ಶಾಂತಿ ಸ್ವರೂಪನಾಗಿ ತಾನಾಗಿ ಇರುವ ದೇವತೆ, ಹೀಗಾಗಿ ಅವನನ್ನು ಶಂಭು ಅಂತ ಕೂಡ ಕರೀತಾರೆ. ಗಿರೀಶ. ಕೈಲಾಸ ಪರ್ವತದಲ್ಲಿದ್ದು ತಪೋನಿಷ್ಠನಾಗಿರುವವನು, ಹೀಗಾಗಿ ಆತನನ್ನು ಗಿರೀಶ ಅಂತ ಕರೀತಾರೆ. ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಅಂದರೆ ಬಾಲಕ ಮೌನಿ ಗುರುವಾಗಿ ಶಿಷ್ಯರ ಪ್ರಶ್ನೆಗಳಿಗೆಲ್ಲ ಮೌನದಿಂದ ಉತ್ತರ ಕೊಟ್ಟು ಜ್ಞಾನೋಪದೇಶ ಮಾಡಿರುವ ಗುರುವು, ಹೀಗಾಗಿ ಅವನನ್ನು ದಕ್ಷಿಣಾಮೂರ್ತಿ ಅಂತ ಕೂಡ ಕರೀತಾರೆ. ನಟರಾಜ. ನಟರಾಜ ಅಂದರೆ ಋಷಿಮುನಿಗಳಿಗೆಲ್ಲ ನಾಟ್ಯದಿಂದ ತತ್ವೋಪದೇಶವನ್ನು ಮಾಡಿ ಅವರಿಗೆಲ್ಲ ಆನಂದವನ್ನು ಉಂಟು ಮಾಡಿದ ದೇವತೆ, ಹೀಗಾಗಿ ನಾಟ್ಯ ಮಾಡಿದ್ದಕ್ಕೋಸ್ಕರ ಆತನಿಗೆ ನಟರಾಜ ಅಂತ ಕೂಡ ಕರೀತಾರೆ. ರುದ್ರ. ಭಕ್ತರ ಸಂಕಟಗಳನ್ನು ದೂರ ಮಾಡುವವನಿಗೆ ರುದ್ರ ಅಂತ ಕರೀತಾರೆ. ಪಶುಪತಿ. ಸಕಲ ಪಶು ಪ್ರಾಣಿಗಳಿಗೂ ಅಧಿಪತಿಯಾದವನು ಪಶುಪತಿ, ಹೀಗಾಗಿ ಅವನನ್ನು ಪಶುಪತಿ ಅಂತ ಕೂಡ ಕರೀತಾರೆ. ಅರ್ಧನಾರೀಶ್ವರ. ಶಕ್ತರಿಗೆ ಅಭೇದವನ್ನು ತಿಳಿಸುವ ದೇವತೆ, ಹೀಗಾಗಿ ಅವನನ್ನು ಅರ್ಧನಾರೀಶ್ವರ ಅಂತ ಕರೀತಾರೆ. ಹರ. ಭಕ್ತರುಗಳ ಸಂಕಟಗಳನ್ನು ಹರಣ ಮಾಡುವವನು ಅಥವಾ ದೂರ ಮಾಡುವವನು, ಹೀಗಾಗಿ ಅವನನ್ನು ಹರ ಅಂತ ಕೂಡ ಕರೀತಾರೆ. ಮೇಲೆ ನೋಡಿದ ಹೆಸರುಗಳು ಅಥವಾ ನಾಮಗಳು ಎಲ್ಲವೂ ಕೇವಲ ಶಿವನಿಗಾಗಿ ಮೀಸಲಾಗಿಟ್ಟಿರುವ ನಾಮಗಳು. ಸ್ನೇಹಿತರೆ, ನೀವೇನಾದರೂ ನನ್ನ ಚಾನಲ್ನಲ್ಲಿ ಮೊದಲೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಎಲ್ರಿಗೂ ಶೇರ್ ಮಾಡಿ. ನಾನು ಹಿಂದೂ ಚಾನಲ್ನಲ್ಲಿ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ವಿಡಿಯೋಗಳು, ಶ್ಲೋಕಗಳು ಮತ್ತು ಅದರ ಅರ್ಥಗಳು, ಹಿಂದೂ ಧರ್ಮದಲ್ಲಿ ಆಗಿ ಹೋದ ಸಂತರು, ಮಹಾತ್ಮರು, ಅವರ ಬಗ್ಗೆ ಕಥೆಗಳು, ನೀತಿ ಕಥೆಗಳು ಎಲ್ಲವುಗಳನ್ನು ಕನ್ನಡದಲ್ಲಿ ಎಲ್ಲರಿಗೂ ಅರ್ಥವಾಗುವ ಥರ ಅತಿ ಸರಳವಾಗಿ ಹೇಳ್ಕೊಡ್ತೀನಿ. ನಮ್ಮ ಹಿಂದೂ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ನೀವು ನನಗೆ ಸಹಾಯ ಮಾಡ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಹಾಗಿದ್ದರೆ ಯಾಕೆ ಲೇಟ್ ಮಾಡ್ತಾ ಇದ್ದೀರಾ? ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಧರ್ಮದ ಬೆಳವಣಿಗೆಗೆ, ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಎಲ್ಲರೂ ನನಗೆ ಕೈಗೂಡಿಸಿ.
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ಮಾಡಿ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನು ಉಳಿಸೋಣ, ಅದನ್ನು ಬೆಳೆಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಂತೆ. ನಿಮ್ಮ ಮನೋಜ್ ಶಾಸ್ತ್ರಿ. ಜೈ ಶ್ರೀರಾಮ್.